ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸುತ್ತನೆ ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಸಾಕಷ್ಟು ಜನ ಮಾರ್ನಿಂಗ್ ಇಂದ ವೈಟ್ ಮಾಡ್ತಿರ್ತಾರ. ಸೊ ದಟ್ ಕರ್ನಾಟಕ ಹೈಕೋರ್ಟ್ ನಲ್ಲಿ ಒಂದು ಆನ್ಲೈನ್ ಗೇಮಿಂಗ್ ಬಿಲ್ ನ ಕೇಸ್ ನಡೀತಿದೆ. ಸೊ ಅದರ ಅಪ್ಡೇಟ್ ಏನ್ ಸಿಕ್ಕಿದೆ ಅಂತ ಹೇಳಿ, ಸೊ ನೀವೆಲ್ಲ ಸಾಕಷ್ಟು ವೈಟ್ ಮಾಡ್ತಿದ್ರ. ಸೊ ಅದೇ ಒಂದು ಎಕ್ಸೈಟ್ ಆಗಿರುವಂತ ವಿಡಿಯೋವನ್ನ ನಾನು ನಿಮಗೋಸ್ಕರ ಮಾಡ್ತಿದ್ದೀನಿ. ಅದ್ರ ಜೊತೆಗೇನೆ ಯಾರೆಲ್ಲ ವ್ಯೂವರ್ಸ್ ಇದ್ದಾರೆ ಅವರೆಲ್ಲರಿಗೂ ಒಂದು ಖುಷಿ ವಿಚಾರನ ನಾನು ಈ ಒಂದು ವಿಡಿಯೋದಲ್ಲಿ ನಮಗೆ ಕನ್ಫರ್ಮೇಶನ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಏನೆಲ್ಲ ಆಯ್ತು ಇವತ್ತು ಕೋರ್ಟ್ ನಲ್ಲಿ, ಹಾಗೇನೆ ಯಾರ ಪರವಾಗಿತ್ತು ವಾದ, ಯಾರ ವಿರುದ್ಧವಾಗಿತ್ತು, ಸೊ ನೋಡೋಣ ಕೋರ್ಟ್ ನಲ್ಲಿ ಯಾವೆಲ್ಲ ವಾದ ವಿವಾದಗಳಾಯ್ತು, ಏನು ತೀರ್ಪು ಬಂತು ಅಂತ ಹೇಳಿ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ ಒನ್ ಬೈ ಒನ್. ಅಷ್ಟಾದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನ ಬಗ್ಗೆ ವಿಡಿಯೋದ ಮಾಹಿತಿ ಸಿಗುವಂತೂ ತುಂಬಾನೇ ಕಷ್ಟ. ಸೊ ಹಾಗಾಗಿ ಈ ಒಂದು ಚಾನಲ್ ಅಲ್ಲಿ ಪ್ರತಿಯೊಂದು ಅಪ್ಡೇಟ್, ಡೇ ಟು ಡೇ ಕೋರ್ಟ್ ಕಾನ್ವರ್ಸೇಷನ್ ಆಗಿರ್ಬೋದು, ವಾದ ವಿವಾದಗಳು ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದ್ರೂ ಫ್ಯಾಂಟಸಿ ಆಪ್ಸ್ ನ ಯೂಸರ್ಸ್ ಗಳಾಗಿದ್ರೆ ಈ ಒಂದು ಮಾಹಿತಿಯನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಬನ್ನಿ ಇವತ್ತು ಯಾವೆಲ್ಲ ವಿಚಾರಗಳಾಯ್ತು, ಯಾವೆಲ್ಲ ವಾದ ವಿವಾದಗಳಾಯ್ತು ಅಂತ ಹೇಳಿ ನಾನು ನಿಮಗೆ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಕೋರ್ಟ್ ಅನ್ನ ಯಾರು ಫೈಲ್ ಮಾಡಿರ್ತಾರೆ ಅಂದ್ರೆ 823 ರಮಿ, ಇವರು ಮೈನ್ ಆಗಿ ಈ ಒಂದು ಆನ್ಲೈನ್ ಗೇಮಿಂಗ್ ಬಿಲ್ ಏನಿದೆ ಇದನ್ನ ಅಗೇನೆಸ್ಟ್ ಆಗಿ ಕೋರ್ಟ್ ನಲ್ಲಿ ಇವತ್ತು ಕರ್ನಾಟಕ ಹೈಕೋರ್ಟ್ ನಲ್ಲಿ ಕೇಸನ್ನ ಫೈಲ್ ಮಾಡಿರ್ತಾರೆ. ಸೊ ಅವರ ಪರವಾಗಿದ್ದಂತ ಲಾಯರ್ ಮೈನ್ ಆಗಿ ವಾದವನ್ನ ಮುಂದಿಡ್ತಾ ಈ ರೀತಿಯಾಗಿ ಇಡ್ತಾರೆ. ಸೊ ದಟ್ ಈಗ ಈ ಸರ್ಕಾರ ಏನ್ ಬ್ಯಾನ್ ಮಾಡಿದೆ ಇದಕ್ಕೆ ಇವ್ರು ಕೊಟ್ಟಿರುವಂತಹ ರೀಸನ್ಸ್ ಗಳೇನಿದೆ ಅದು ಎಲ್ಲರಿಗೂ ಅಪ್ಲೈ ಆಗುವಂತ ರೀಸನ್ಸ್ ಗಳು ಅಲ್ಲ. ಯಾಕಂತ ಹೇಳಿದ್ರೆ ಇವರೇನು ಟೆರರ್ ಫಂಡಿಗೆ ಅಮೌಂಟ್ ಹೋಗ್ತಾ ಇದೆ ಅಂತ ಹೇಳ್ತಾರೆ, ಅಥವಾ ಈ ರೀತಿಯಾಗಿ ತುಂಬಾನೇ ವಿಚಾರಗಳನ್ನ ಏನು ಈ ಒಂದು ಬಿಲ್ ನಲ್ಲಿ ಆಡ್ ಮಾಡಿದ್ದಾರೆ. ಸೊ ಅದು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಅಂದ್ರೆ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳು ಇಷ್ಟು ವರ್ಷದಿಂದ ಏನೆಲ್ಲ ಇದ್ದೀವಿ, ನಾವು ಪ್ರತಿಯೊಬ್ಬ ಯೂಸರ್ ಡಾಟಾವನ್ನ ಸರ್ಕಾರಕ್ಕೆ ನೀಡಿದ್ದೀವಿ, ಆಧಾರ್ ಕಾರ್ಡ್ನ ವೆರಿಫೈ ಮಾಡಿದ್ದೀವಿ, KYC ವೆರಿಫೈ ಆಗಿದೆ. ಸೊ ಈ ರೀತಿಯಾಗಿರುವಂತದ್ರಲ್ಲಿ ನಾವು ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೈನ್ ಮಾಡಿದೀವಿ. ಸೊ ಹಾಗಾಗಿ ಗವರ್ಮೆಂಟ್ನ ಕಣ್ಣಿಂದ ತಪ್ಪಿಸಿ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಟ್ರಾನ್ಸ್ಪರೆಂಟ್ ಆಗಿದ್ದೀವಿ. ಬಟ್ ಚಿಕ್ಕ ಚಿಕ್ಕ ಕಂಪನಿಗಳು ಈ ರೀತಿಯಾಗಿರುವಂಥ ಕೆಲಸ ಮಾಡೋದ್ರಿಂದ ನಮ್ಮ ಎಲ್ಲ ದೊಡ್ಡ ಫ್ಯಾಂಟಸಿ ಆ್ಯಪ್ಸ್ಗಳಿಗೆ ಅಥವಾ ಫ್ಯಾಂಟಸಿ ಕಂಪನಿಗಳಿಗೆ ತುಂಬಾನೇ ಹೊಡೆತ ಬೀಳ್ತಿದೆ. ಸೊ ಹಾಗಾಗಿ ನೀವು ಈ ಒಂದು ಬಿಲ್ಲನ್ನು ರಿವಿಷನ್ ಮಾಡಬೇಕಾಗತ್ತೆ, ಇದನ್ನ ಕ್ಯಾನ್ಸಲ್ ಮಾಡಬೇಕಾಗತ್ತೆ ಅಂತೇಳಿ ವಾದವನ್ನ ಮುಂದಿಡ್ತಾರೆ. ನೆಕ್ಸ್ಟ್ ಅವರು ಮಾತಾಡ್ತಾ ಹೇಳ್ತಾರೆ, ಸೊ ದಟ್ ಈ ಒಂದು ಗೇಮಿಂಗ್ ಪ್ಲಾಟ್ಫಾರ್ಮ್ ಏನಿದೆ ಇದನ್ನ ಸುಪ್ರೀಂ ಕೋರ್ಟ್ ಏನಿದೆ, ಸೊ ಕರ್ನಾಟಕ ಹೈಕೋರ್ಟ್ ಹಾಗೆ ಸುಪ್ರೀಂ ಕೋರ್ಟ್ ಎರಡೂ ಕೂಡ ಗೇಮ್ ಆಫ್ ಸ್ಕಿಲ್ ಅಂತ ಕನ್ಸಿಡರ್ ಮಾಡಿದೆ. ಇಷ್ಟು ವರ್ಷಗಳಲ್ಲಿ ನಾವು ಈ ಒಂದು ಪ್ಲಾಟ್ಫಾರ್ಮ್ನಿಂದ ಈ ಒಂದು ಪ್ಲಾಟ್ಫಾರ್ಮ್ನಿಂದ ಗೌರ್ಮೆಂಟ್ಗೆ ಸಾವಿರಾರು ಕೋಟಿ ತೆರಿಗೆಯನ್ನು ಕಟ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಪ್ಲಾಟ್ಫಾರ್ಮ್ ಏನಿದೆ, ಸೊ ನಮ್ಮ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಏನಿದೆ ಇದರಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ರಿವಿಷನ್ ಮಾಡ್ಬೋದು ನೀವು. ಅದನ್ನ ಬಿಟ್ಟು ಕಂಪ್ಲೀಟ್ ಆಗಿ ಬ್ಲಾಂಕೆಟ್ ಬ್ಯಾನ್ ಹಾಕಿರುವಂಥದ್ದು ತುಂಬಾನೇ ದೊಡ್ಡ ತಪ್ಪು ಅಂತೇಳಿ ಅವರು ಮುಂದೆ ಹೇಳ್ತಾರೆ. ಇನ್ನೊಂದು ಮೈನ್ ಹೈಲೈಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಇದು ಗೇಮ್ ಆಫ್ ಸ್ಕಿಲ್ ಅಂತೇಳಿ ಹೈಕೋರ್ಟ್ ಹಾಗೇನೆ ಸುಪ್ರೀಂ ಕೋರ್ಟ್ ಎರಡೂ ಕಡೆ ಅದು ಪ್ರೂವನ್ ಆಗಿರೋದ್ರಿಂದ ನೀವೇ ಗೇಮ್ ಆಫ್ ಸ್ಕಿಲ್ ಅಂತ ತೀರ್ಮಾನವನ್ನ ಮಾಡ್ತೀರಾ. ಹಾಗೇನೆ ನೀವು ಮಾಡಿರುವಂಥ ತೀರ್ಮಾನ ಲೆಕ್ಕಿಸ್ತಾನೆ ಗೌರ್ಮೆಂಟ್ ಸಡನ್ ಆಗಿ ಬ್ಯಾನ್ ಅನ್ನ ಮಾಡುತ್ತೆ. ಸೊ ಇದು ಯಾವ ರೀತಿಯಾಗಿರುವಂಥದ್ದು, ಒಬ್ಬರ ಹಕ್ಕನ್ನ ಕಿತ್ಕೊಂಡಾಗಲ್ವಾ ಅಂತೇಳಿ ಅವರು ಡೈರೆಕ್ಟ್ ಆಗಿ ವಾದವನ್ನ ಮುಂದಿಡ್ತಾರೆ. ನೆಕ್ಸ್ಟ್ ಅವರು ವಾದವನ್ನ ಮುಂದುವರಿಸ್ತಾ ಹೇಳ್ತಾರೆ, ಸೊ ದಟ್ ಈಗ ಈ ಒಂದು ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳೇನಿದೆ ಇದರಿಂದ ಕ್ರಿಕೆಟ್ ಆಗಿರ್ಬೋದು ಅಥವಾ ಇನ್ನಿತರ ಎಲ್ಲ ಕ್ರೀಡೆಗಳೇನಿದೆ ಇದಕ್ಕೂ ಕೂಡ ಸ್ಪಾನ್ಸರ್ಶಿಪ್ನ ಮೂಲಕ ಜನಗಳಿಗೆ ತಲುಪುವಂತ ಹೆಚ್ಚು ಅವಕಾಶಗಳೇನಿದೆ ಇದು ಈ ರೀತಿಯಾಗಿರುವಂಥ ಆನ್ಲೈನ್ ಗೇಮ್ಸ್ಗಳಿಂದನೇ ಸಾಧ್ಯ ಆಗ್ತಿದೆ. ಇನ್ಫ್ಯಾಕ್ಟ್ ನೀವೀಗ ನೋಡೋದು ಹೋದ್ರೆ ಕ್ರಿಕೆಟ್ಗೆ ಎಲ್ಲ ಕಡೆ ಮಾನ್ಯತೆ ಇದೆ, ಬಟ್ ಕಬಡ್ಡಿ ಅಂತ ಚಿಕ್ಕ ಚಿಕ್ಕ ಪ್ಲಾಟ್ಫಾರ್ಮ್ಗಳೇನಿದೆ ಅಥವಾ ಕ್ರೀಡೆಗಳೇನಿದೆ ಅದು ಈಗಷ್ಟೇ ಜನಗಳಿಗೆ ಪರಿಚಯ ಆಗ್ತಿರೋದ್ರಿಂದ ಇದಕ್ಕೆ ಮೇಯ್ನಾಗಿ ಸ್ಪಾನ್ಸರ್ಶಿಪ್ನ ಅವಶ್ಯಕತೆ ಇರುತ್ತೆ, ಜನಗಳಿಗೆ ಇನ್ನೂ ಹೆಚ್ಚು ರೀಚ್ ಮಾಡಲಿಕ್ಕೆ. ಅಂಥದ್ರಲ್ಲಿ ಈಗ ಈ ರೀತಿಯಾಗಿರುವಂಥ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಬ್ಯಾನ್ ಆಗ್ತಾ ಹೋದ್ರೆ ಅಥವಾ ಬಂದ್ ಆಗ್ತಾ ಹೋದ್ರೆ ಸ್ಪಾನ್ಸರ್ಶಿಪ್ ಸಿಗೋದಿಲ್ಲ, ಅಂತ ದೊಡ್ಡ ಸ್ಪಾನ್ಸರ್ಶಿಪ್ ಅವಕಾಶಗಳು ಸಿಗೋದಿಲ್ಲ. ಹಾಗೇನೆ ಜನಗಳಿಗೆ ಈ ಒಂದು ಕ್ರೀಡೆಗಳು ರೀಚ್ ಆಗುವಂತ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಬಿಲ್ ಏನಿದೆ ಇದನ್ನ ರಿವಿಷನ್ ಮಾಡಿ, ಅಥವಾ ಈ ಒಂದು ಬಿಲ್ ಅಗೇನೆಸ್ಟ್ ಆಗಿ ನಾವು ಕೊಟ್ಟಿರುವಂತಹ ಪಿಟಿಷನ್ ಏನಿದೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತೇಳಿ ಅವರು ಕೋರ್ಟಿಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಸೊ ಸಾಕಷ್ಟು ವಾದ ವಿವಾದಗಳು ನಾನು ನಿಮಗೆ ಹೈಲೈಟ್ ಆಗಿರುವಂತಹ ಪಾಯಿಂಟ್ಸ್ಗಳನ್ನ ತಿಳಿಸ್ಕೊಡ್ತಿದ್ದೀನಿ. ಸೊ ಈ ರೀತಿಯಾಗಿರುವಂತಹ ಕಾನ್ವರ್ಸೇಷನ್ ನಡೆದ ನಂತರ ಕೋರ್ಟ್ ಈ ಒಂದು ಕೇಸ್ ಏನ್ ಪಿಟಿಷನ್ ಮಾಡಿದ್ರು ಈ ಒಂದು ಸಮಯದಲ್ಲಿ ಗೌರ್ಮೆಂಟ್ನ ಕಡೆಯಿಂದ ಒಂದು ಆ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಈ ಒಂದು ಕೇಸ್ ಏನಿದೆ ಇದನ್ನ ಕರ್ನಾಟಕ ಹೈಕೋರ್ಟ್ ಫಸ್ಟ್ ಡೇನೆ ತೆಗೆದಾಕುತ್ತೆ ಅಂತ ಅವರು ಒಪಿನಿಯನ್ ಇಟ್ಟಿದ್ರು. ಬಟ್ ಈಗ ಏನಾಗಿದೆ ಗೊತ್ತಾ, ಕೋರ್ಟ್ ಈ ಒಂದು ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಹಾಗೇನೆ ಕೋರ್ಟ್ ಈಗ ಯಾವ ತೀರ್ಪನ್ನ ನೀಡಿದೆ ಅಂತ ಕೇಳಿದ್ರೆ, ಸೆಪ್ಟೆಂಬರ್ 8ನೇ ತಾರೀಕಿನ ಒಳಗಾಗಿ
ಕೇಂದ್ರ ಸರ್ಕಾರ ಕರ್ನಾಟಕ ಹೈಕೋರ್ಟ್ಗೆ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು. ಸೊ ದಟ್ ಜೆನ್ಯೂನ್ ರೀಸನ್ ನ ಜೊತೆಗೆ ಯಾಕೆ ಇದನ್ನ ಬ್ಯಾನ್ ಮಾಡಿದ್ರೆ, ಯಾಕೆ ಬ್ಲಾಂಕೆಟ್ ಬ್ಯಾನ್ ಅನ್ನ ತಗೊಬಂದಿರ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಯಾವೆಲ್ಲ ರೀಸನ್ಸ್ ಗಳಿಂದ ಈ ಒಂದು ಬ್ಲಾಂಕೆಟ್ ಬ್ಯಾನ್ ಅನ್ನ ತಂದಿದ್ರೆ ಅದಕ್ಕೆ ಕಂಪ್ಲೀಟ್ ಆಗಿರುವಂತಹ ವರದಿಯನ್ನ ನೀವು ಸಬ್ಮಿಟ್ ಮಾಡಬೇಕು ಸೆಪ್ಟೆಂಬರ್ 8ನೇ ತಾರೀಕು ಒಳಗಾಗಿ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಈ ಒಂದು ಬಿಲ್ ನ ಅಗೇನ್ಸ್ಟ್ ಆಗಿರುವಂತಹ ಕೇಸನ್ನು ಅಕ್ಸೆಪ್ಟ್ ಮಾಡೋದ್ರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಸೊ ಹಾಗಾಗಿ ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಕೋಬಹುದು ಈ ಒಂದು ಕೇಸ್ನ ಗಂಭೀರತೆ ಏನು ಅಂತ ಹೇಳಿ ಕೋರ್ಟಿಗಂತೂ ಅರ್ಥ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಹಿಯರಿಂಗ್ ನ ಸೆಪ್ಟೆಂಬರ್ 8ಕ್ಕೆ ಇವರು ಆರ್ಡರ್ ಅನ್ನ ಪಾಸ್ ಮಾಡಿದ್ದಾರೆ. ಸೊ ಇದಿಷ್ಟು ಇವತ್ತಾದಂಥ ಕನ್ವರ್ಸೇಷನ್ ಆಗಿರ್ಬೋದು ಅಥವಾ ಕೋರ್ಟ್ನ ಡಿಸಿಷನ್ ಏನಾಗಿತ್ತು ಅಂತ ಹೇಳಿ ತಿಳಿಸ್ಕೊಡುವಂತಹ ಒಂದು ಚಿಕ್ಕ ಪ್ರಯತ್ನ. ಸೊ ಇದೇ ರೀತಿ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ನ ಜೊತೆಗೆ ಅಲ್ಲಿವರು ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ಸುದೀಪ್ ಸೈನಿಂಗ್ ಆಫ್. ಬಾಯ್.